ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಕೊತ್ತಂಬರಿ ಬೀಜದಿಂದ ಕಾಫಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಕಾಫಿ ಪುಡಿ ಹಾಕಿ ಕಾಫಿ ಮಾಡೋದಲ್ಲ, ಕೊತ್ತಂಬರಿ ಬೀಜ ಮತ್ತು ಕೆಲವೊಂದು ಪದಾರ್ಥಗಳನ್ನು ಬಳಸಿ ಮಾಡ್ತಾ ಇದ್ದೀನಿ. ಇದು ಕೆಮ್ಮು, ಶೀತ, ಗಂಟಲು ನೋವು, ಕಫ ಎಲ್ಲದಕ್ಕೂ ಒಳ್ಳೇದು. ದೊಡ್ಡವರಿಂದ ಹಿಡಿದು ಸಣ್ಣವ್ರ ತನಕ ಎಲ್ಲರೂ ಆರಾಮಾಗಿ ಕುಡಿಬೋದು. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಹಾಗಾದ್ರೆ ಬನ್ನಿ ಇದನ್ನ ಹೆಂಗೆ ಮಾಡೋದು ಮತ್ತು ಏನೇನ್ ಪದಾರ್ಥ ಹಾಕಬೇಕು ನೋಡ್ಕೊಳ್ಳೋಣವಾ. ಒಂದು ಪಾತ್ರೆಗೆ 1 ಲೋಟದಷ್ಟು ಹಾಲು ಹಾಕ್ತಾ ಇದ್ದೀನಿ. ಹಸಿ ಹಾಲೇ ತಗೊಳ್ಳಿ, ಬಿಸಿ ಹಾಲು ಏನು ಬೇಡ. ಹಾಗೆ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರ್ ಹಾಕೊಂತ ಇದ್ದೀನಿ. ನಾನು ಇಬ್ರಿಗಾಗಷ್ಟು ಮಾಡ್ತಾ ಇರೋದ್ರಿಂದ ಇಷ್ಟ ಹಾಕೋತಾ ಇದ್ದೀನಿ. ಸುಮಾರು ಇದು 1/4 ಲೀಟರ್ ಆಗುತ್ತೆ. ಅರ್ಧ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಹಾಕೊಂತ ಇದ್ದೀನಿ. ಸ್ವಲ್ಪ ಮೇಲ್ಮೇಲೆ ಹಿಂಗ್ ಒಡ್ಕೊಂಡು ಹಾಕೊಂಡಿದ್ದೀನಿ. ಹಾಗೆ 1/4 ಇಂಚಷ್ಟು ಶುಂಠಿ, 1/4 ಭಾಗದಲ್ಲಿ 1/4 ಭಾಗ ಮೆಣಸಿನ ಪುಡಿ ಸ್ವಲ್ಪ ದಪ್ಪಕ್ಕೆ ಕುಟ್ಟಿಟ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕೊಂಡಿದ್ದೀನಿ. 1/4 ಸ್ಪೂನ್ ಅಷ್ಟು ಅರಿಶಿಣದ ಪುಡಿ. ಇಷ್ಟ ಹಾಕೊಂಡಾದ್ಮೇಲೆ ಒಂದ್ಸಲಿ ಚೆನ್ನಾಗಿ 1 ಸ್ಪೂನ್ ತಗೊಂಡು ಕೈ ಆಡ್ಕೊಳ್ಳಿ. ನೋಡಿದ್ರ ಈ ತರ 4-5 ಸಲ ಕೈ ಆಡ್ಕೊಂಡಾದ್ಮೇಲೆ ಫ್ಲೇಮನ್ನ ಸಿಮ್ಮಿಗೆ ಇಟ್ಕೊಂಡು 5 ನಿಮಿಷ ಕುದಿಸ್ಬೇಕು. ಯಾಕೆ ಕುದಿಸ್ಬೇಕು ಗೊತ್ತಾ? ಅದೆಲ್ಲ ನಾವು ಹಾಕಿರೋ ಪದಾರ್ಥಗಳ ಅಂಶ ಎಲ್ಲ ಹಾಲಿನ ಜೊತೆಗೆ ಬರ್ಬೇಕು. ಆ ತರ ನೋಡಿ, ಈ ತರ ಮೇಲ್ ಬರೋ ತರನೇ ಕುದಿಸಿ ಮತ್ತೆ ತಕ್ಷಣಕ್ಕೆ ಫ್ಲೇಮ್ ಕಮ್ಮಿ ಮಾಡ್ಕೋಬೇಕು. ಜಾಸ್ತಿ ಮಾಡ್ಕೋಬೇಕು, ಕಮ್ಮಿ ಮಾಡ್ಕೋಬೇಕು. ಸ್ವಲ್ಪ ಅದು ಬತ್ತಬೇಕು, ಹಾಲು ಹಿಂಗಬೇಕು. ನೋಡಿ ಈ ತರ ಚೆನ್ನಾಗಿ ಕುದಿಸ್ಕೊಳ್ಳಿ. ಎಷ್ಟು ಒಳ್ಳೆ ಬಣ್ಣ ಬಂದಿದೆ. ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮನೆಯೆಲ್ಲ ಪರಿಮಳ ಗಮ್ಮಂತ ಇದೆ. ಎಷ್ಟು ಬೇಕಾದ್ರೂ ಕುಡಿಬೋದು ನೀವು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದನ್ನ ಕೊತ್ತಂಬರಿ ಬೀಜದ ಕಾಫಿ ಅಂತಾರೆ, ಆದ್ರೆ ಕಾಫಿ ಪುಡಿ ಹಾಕಿರಲ್ಲ, ಆ ತರ ಅಂತಾರಷ್ಟೇ. ಚೆನ್ನಾಗಿ ಕುದ್ದಿದೆ ನೋಡಿ ಹಾಲು ಎಷ್ಟು ಮಂದಗಾಗಿದೆ ಅಂತ. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡು ನಾನು 2 ಮಣ್ಣಿನ ಮಡಿಕೆಗೆ ಸೋಸ್ಕೊಂತ ಇದ್ದೀನಿ. ಹಂಗೆ ಡೈರೆಕ್ಟ್ ಆಗಿ ಬಿಸಿ ಬಿಸಿ ಇದ್ದಾಗೆ ಕುಡಿದ್ಬಿಡಿ. ಗಂಟ್ಲು ನೋವಿಗೆ ತುಂಬಾ ಒಳ್ಳೇದು. ಕೆಮ್ಮು, ಶೀತ, ಕಫ, ಗಂಟ್ಲು ನೋವೆಲ್ಲ ಇರುತ್ತಲ್ವಾ, ಅದಕ್ಕೆ ಇದು ರಾಮ ಬಾಣ ಅಂತಾನೆ ಹೇಳ್ಬೇಕು. ಮೆಡಿಸನ್ ತರ ಕೆಲಸ ಮಾಡುತ್ತೆ. ದಿನಕ್ಕೆ 1 ಹೊತ್ತು ಅಥವಾ 2 ಹೊತ್ತು 3 ದಿನ ತಗೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನೋಡಿದ್ರಲ್ವಾ ಒಳ್ಳೆ ಪರಿಮಳ ಬರ್ತಾ ಇದೆ. ಎರಡನ್ನೂ ನೀವು ಒಬ್ರೇ ಕುಡಿದ್ಬಿಡ್ತೀರಾ, ಅಷ್ಟು ಟೇಸ್ಟ್ ಇರುತ್ತೆ. ನೀವು ಒಂದ್ಸಲಿ ಮಾಡ್ಕೊಂಡು ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸುವುದಂತೂ ಮರಿಬೇಡಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದಂತೂ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.